ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಒಂದು ಸಣ್ಣ ಪ್ರಯತ್ನಕ್ಕೆ ಮತ್ತೊಮ್ಮೆ ಸ್ವಾಗತ. ಇವತ್ತು ಪ್ರಚಲಿತ ಘಟನೆಗಳ ಬಗ್ಗೆ ನೋಡ್ತಾ ಹೋಗೋಣ. ಇತ್ತೀಚೆಗೆ ಯಾವ ದೇಶವು ವಿಶ್ವದ ಅತ್ಯಂತ ಶಕ್ತಿಶಾಲಿ ಲೇಸರನ್ನು ಅಭಿವೃದ್ಧಿಪಡಿಸಿದೆ? ಯಾವ ದೇಶ ವಿಶ್ವದ ಅತ್ಯಂತ ಶಕ್ತಿಶಾಲಿ ಲೇಸರನ್ನು ಅಭಿವೃದ್ಧಿಪಡಿಸಿದೆ? ರೊಮೇನಿಯಾ ದೇಶವು ಅಭಿವೃದ್ಧಿಪಡಿಸಿದೆ. 2024ರ ವಿಶ್ವ ಆರೋಗ್ಯ ದಿನದ ಥೀಮ್ ಏನು? ನನ್ನ ಆರೋಗ್ಯ ನನ್ನ ಹಕ್ಕು ಎಂಬುದು 2024ರ ಆರೋಗ್ಯ ದಿನದ ಥೀಮ್ ಆಗಿದೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಸನ್ನತಿ ಬುದ್ಧಿಸ್ಟ್ ಸೈಟ್ ಯಾವ ರಾಜ್ಯದಲ್ಲಿದೆ? ಸನ್ನತಿ ಬುದ್ಧಿಸ್ಟ್ ಸೈಟ್ ಇದು ಕರ್ನಾಟಕ ರಾಜ್ಯದಲ್ಲಿ ಇದೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಫಣಿಗಿರಿ ಬೌದ್ಧ ತಾಣವು ಯಾವ ರಾಜ್ಯದಲ್ಲಿದೆ? ಫಣಿಗಿರಿ ಬೌದ್ಧ ತಾಣ ಯಾವ ರಾಜ್ಯದಲ್ಲಿದೆ? ಇದು ತೆಲಂಗಾಣ ರಾಜ್ಯದಲ್ಲಿ ಇದೆ. ಫಣಿಗಿರಿ ಬೌದ್ಧ ತಾಣ. ಸುದ್ದಿಯಲ್ಲಿ ಕಂಡುಬಂದ ಪಾಪಿಕೊಂಡ ರಾಷ್ಟ್ರೀಯ ಉದ್ಯಾನವನವು ಯಾವ ರಾಜ್ಯದಲ್ಲಿದೆ? ಹಳೆಯ ವಿಡಿಯೋಲಿ ಈ ಪ್ರಶ್ನೆಯನ್ನು ಕೇಳಿದ್ದಾಗಿತ್ತು. ಇದು ಆಂಧ್ರ ಪ್ರದೇಶ ರಾಜ್ಯದಲ್ಲಿದೆ. ಭಾರತೀಯ ಕೋಸ್ಟ್ ಗಾರ್ಡ್ ಅಕ್ವಾಟಿಕ್ ಸೆಂಟರನ್ನು ಯಾವ ಸ್ಥಳದಲ್ಲಿ ಉದ್ಘಾಟಿಸಲಾಗಿದೆ? ಇದನ್ನು ತಮಿಳುನಾಡಿನ ರಾಮೇಶ್ವರಂನಲ್ಲಿ ಉದ್ಘಾಟಿಸಲಾಗಿದೆ. ಪ್ಯಾರಿಸ್ನಲ್ಲಿ ನಡೆಯಲಿರುವ 33ನೇ ಬೇಸಿಗೆ ಒಲಿಂಪಿಕ್ಸ್ 2024ರಲ್ಲಿ ತೀರ್ಪುಗಾರರ ಸದಸ್ಯರಾಗಿ ನೇಮಕಗೊಂಡ ಮೊದಲ ಭಾರತೀಯ ವ್ಯಕ್ತಿ ಯಾರು? ಬಿಲ್ಕಿಸ್ ಮೀರ್ ಎಂಬುವರು ಆಯ್ಕೆಯಾಗಿದ್ದಾರೆ. ಒನ್ ಸನ್ ಒನ್ ವರ್ಲ್ಡ್ ಒನ್ ಗ್ರಿಡ್ ಕಾನ್ಫರೆನ್ಸ್ಗಾಗಿ ಟ್ರಾನ್ಸ್ ನ್ಯಾಷನಲ್ ಗ್ರಿಡ್ ಇಂಟರ್ ಕನೆಕ್ಷನ್ಗಳ ಹೋಸ್ಟ್ ಯಾವುದು? ಒನ್ ಸನ್ ಒನ್ ವರ್ಲ್ಡ್ ಒನ್ ಗ್ರಿಡ್ ಯಾವುದಂದರೆ ಅದು ನವದೆಹಲಿಯಾಗಿದೆ. ಸುದ್ದಿ ಮಾಡುತ್ತಿದ್ದ ಸತ್ಕೋಶಿಯಾ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿದೆ? ಸತ್ಕೋಶಿಯಾ ಹುಲಿ ಸಂರಕ್ಷಿತ ಪ್ರದೇಶ ಒಡಿಶಾ ರಾಜ್ಯದಲ್ಲಿದೆ. ಸತ್ಕೋಶಿಯಾ ಹುಲಿ ಪ್ರದೇಶ. ಭಾರತ ಡ್ರೋನ್ ಶಕ್ತಿ 2023ರ ಆತಿಥೇಯ ನಗರ ಯಾವುದು? ಗಾಜಿಯಾಬಾದ್. ಚಂದ್ರನ ವಿಚಕ್ಷಣ ಆರ್ಬಿಟರ್ ಯಾವ ಸಂಸ್ಥೆಯಿಂದ ಉಡಾವಣೆಯಾಯಿತು? ಚಂದ್ರನ ವಿಚಕ್ಷಣ ಆರ್ಬಿಟರ್ ನಾಸಾ ಸಂಸ್ಥೆಯಿಂದ ಉಡಾವಣೆಯಾಗಿದೆ. 12 ಅಡಿ ಎತ್ತರದ ಮಹಾತ್ಮ ಗಾಂಧಿಯವರ ಪ್ರತಿಮೆಯನ್ನು ಇತ್ತೀಚೆಗೆ ಯಾವ ನಗರದಲ್ಲಿ ಗಾಂಧಿ ವಾಟಿಕಾ ಜೊತೆ ಉದ್ಘಾಟಿಸಲಾಯಿತು? ನವದೆಹಲಿಯಲ್ಲಿ ಉದ್ಘಾಟಿಸಲಾಯಿತು ಮಹಾತ್ಮ ಗಾಂಧಿಯವರ ಪ್ರತಿಮೆಯನ್ನು. ಗ್ಲೋಬಲ್ ಫಿನೆಕ್ಸ್ ಉತ್ಸವದಲ್ಲಿ ಯಾವ ಸಂಸ್ಥೆಯು ಫೇಸ್ ಅಥೆಂಟಿಕೇಷನ್ ಸಿಸ್ಟಮ್ ಅನ್ನು ಪ್ರಾರಂಭಿಸಿತು? UIDAI ಸಂಸ್ಥೆಯು ಪ್ರಾರಂಭಿಸಿತು. UIDAI ವಿಸ್ತಾರ ರೂಪವನ್ನು ಕಮೆಂಟ್ ಮಾಡಿ ಸ್ನೇಹಿತರೆ. ಇನ್ನು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.